ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 16ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇರುವಂಥ ದಿನ. ಈ ಅಮಾವಾಸ್ಯೆ ಈ ದಿನ ರಾತ್ರಿ 1:47 ಇರಲಿದೆ. ನಂತರ ಗ್ರೀಷ್ಮ ಋತುವಿನ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಸಂಜೆ 5:28 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಅಪರಾಹ್ನ 3:25 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಬೆಳಿಗ್ಗೆ 10:25 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:45 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 5:59 ಬೆಳಿಗ್ಗೆ 6:41 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:30 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:34 ಬೆಳಿಗ್ಗೆ 8:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುರ್ಮುಹೂರ್ತದ ಸಮಯದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:05 ಮಧ್ಯಾಹ್ನ 2:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:40 ಸಂಜೆ 5:08 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಈ ಒಂದು ಚಗೋದಯದ ಲಾಭದ ಸಮಯವನ್ನು ನಿಮ್ಮ ವ್ಯಾಪಾರಿ ಉದ್ದೇಶಕ್ಕಾಗಿ ಬಳಸ್ಕೊಳ್ಬೋದು. ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲಿ ನೀವು ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:35. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಉದ್ಯೋಗ, ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆರಂಭ ಮಾಡ್ತಾರೆ ಅವರಿಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಫಲಿತಾಂಶ ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ನಿಧಾನ ಚಲನೆ ಶನಿಗಿರುವಂಥದ್ದು. ಆದರೆ ಆ ಫಲಿತಾಂಶಗಳು ಮಾತ್ರ ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಹಾಗಾಗಿ ತತ್ಕಾಲಕ್ಕೆ
ತಾತ್ಕಾಲಿಕವಾಗಿ ಬರುವಂತಹ ಫಲಿತಾಂಶಗಳು ತುಂಬ ಸಂತೋಷವನ್ನು ತರುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಬರುವಂತಹ ಫಲಿತಾಂಶಗಳೇನಿದೆ ಅದು ಜೀವನದಲ್ಲಿ ಭದ್ರತೆಯನ್ನು ಒದಗಿಸುತ್ತೆ, ಸ್ಥಿರತೆಯನ್ನು ಒದಗಿಸುತ್ತೆ. ಹಾಗಾಗಿನೇ ಶನಿವಾರದ ದಿನ ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಕೆಲಸದಲ್ಲಿ ಮಾತ್ರ ಸ್ವಲ್ಪ ಸಹನೆ ಇರಬೇಕು, ಶಾಂತಿ ಇರಬೇಕು, ಪೇಷನ್ಸನ್ನು ಕಳ್ಕೊಳ್ಬಾರ್ದು. ಹಾಗಾಗಿನೇ ಶನಿವಾರ ಎಲ್ಲ ಕೆಲಸಗಳಿಗೂ ಕೂಡ ಉತ್ತಮ ಅಲ್ಲ ಅಂದರೂ ಕೂಡ ಫಲಿತಾಂಶಗಳು ಸ್ಥಿರವಾಗಿ ಬರಬೇಕು ಅನ್ನುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸೂಕ್ತವಾಗಿರುವಂಥದ್ದು. ಈಗ ನೋಡಿ, ಕೆಲವರು ವಿದ್ಯೆಯನ್ನು ಕಲಿತಾರೆ, ಜ್ಞಾನ ಸಂಪಾದನೆ ಮಾಡ್ತಾರೆ. ಈ ಜ್ಞಾನ ಅಥವಾ ವಿದ್ಯೆ ನಾವು ಇರುವವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ತಾತ್ಕಾಲಿಕ ಅಲ್ಲ, ಶಾಶ್ವತವಾಗಿ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿರುವಂತಹ ದಿನ. ಜೊತೆಗೆ ಈ ದಿನದಲ್ಲಿ ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಸ್ಥಿರವಾಸರ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಜೊತೆಗೆ ಸ್ಥಿರವಾದಂಥ ಫಲಿತಾಂಶ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:50 ಇನ್ನು ಮಧ್ಯಾಹ್ನ 2:28 ಅಪರಾಹ್ನ 3:34 ಹಾಗೆ ರಾತ್ರಿ 9:35 ರಾತ್ರಿ 10:29 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಶನಿಹೋರದಲ್ಲಿ ಕೆಲಸಗಳು ಆರಂಭ ಆದರೆ ತುಂಬ ನಿಧಾನವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ, ಆರಂಭಿಕ ಅಡೆತಡೆಗಳು ಇರುತ್ತೆ ಶನಿಹೋರದಲ್ಲಿ. ಜೊತೆಗೆ ಫಲಿತಾಂಶಗಳು ಬಂದರೆ ಶಾಶ್ವತವಾಗಿ ಸ್ಥಿರವಾಗಿರುವಂತಹ ಫಲಿತಾಂಶಗಳೇನೋ ಬರುತ್ತೆ. ಆದರೆ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:38 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:28 ಹಾಗೆ ರಾತ್ರಿ 8:41 ರಾತ್ರಿ 9:35 ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅದಕ್ಕಾಗಿಯೇ ರವಿ ಹೋರದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಮಧ್ಯಮ ಫಲವನ್ನು ತರುತ್ತೆ ಈ ದಿನ ಇರುವಂಥ ರವಿ ಹೋರದಲ್ಲಿ. ಇನ್ನು ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥದ್ದಾಗಲಿ, ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಆದಷ್ಟು ರವಿ ಹೋರದಲ್ಲಿ ಅದನ್ನು ಆರಂಭ ಮಾಡಬೇಡಿ. ಹಾಗಾಗಿ ನಿಮ್ಮ ಒಂದು ದಿನ ಫಲಪ್ರದವಾಗಬೇಕಾದ್ರೆ ಈ ದಿನ ಈ ರವಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 8:56 ಬೆಳಿಗ್ಗೆ 10:03 ಇನ್ನು ಅಪರಾಹ್ನ 4:40 ಸಂಜೆ 5:46 ಹಾಗೆ ರಾತ್ರಿ 11:22 ರಾತ್ರಿ 12:16 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಕೂಡ ಕೆಲವೊಂದು ಹಿನ್ನಡೆ, ಸೋಲು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥದ್ದು, ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ಪರ್ಧೆಗಳು, ಪೈಪೋಟಿಗಳಿರುತ್ತೆ, ಅದನ್ನು ಈ ದಿನ ಆದಷ್ಟು ಕುಜ ಹೋರದಲ್ಲಿ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಉದಾಹರಣೆಗೆ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಕೂಡ ರವಿ ಹೋರದಲ್ಲಿ ಆದಷ್ಟು ತಟಸ್ಥರಾಗಿರುವಂಥದ್ದು ಉತ್ತಮ. ಇದರಿಂದ ನಿಮ್ಮ ಗುರಿ ತೀರಾ ಸಣ್ಣದೇ ಇದ್ರೂ ಕೂಡ ಅದನ್ನು ಬೇಗ ತಲುಪ್ತೀರಿ, ಶಾಶ್ವತವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ಕೇಳ್ಕೊಳ್ಳಿ. ಹಾಗೆ ಯಾವ ಹೊರ, ಯಾವ ಕೆಲಸಕ್ಕೆ ಸೂಕ್ತ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು.
ಹೀಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಕೈ ಹಿಡಿದು ಮುನ್ನಡೆಸುತ್ತೆ. ಇದು ಒಳ್ಳೆಯ ಫಲ, ಒಳ್ಳೆಯ ಶಕುನ. ಇದನ್ನ ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ವೈಶಾಖ ಮಾಸದ ಅಮಾವಾಸ್ಯೆಯ ತಿಥಿ ಇರುವಂತಹ ದಿನ. ಇದು ಹಲವಾರು ವಿಶೇಷತೆಗಳಿಗೆ ಕಾರಣವಾಗಿರುವಂತಹ ದಿನ. ಈ ಶನಿವಾರದ ದಿನ ಅಮಾವಾಸ್ಯೆ ಬಂದಿದೆ ನೋಡಿ. ಆದ್ರಿಂದ ಈ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಜೊತೆಗೆ ಈ ದಿನ ಶನಿ ಜಯಂತಿ ಆಚರಣೆ ಮಾಡುವಂತಹ ದಿನ. ಕೆಲವರು ವಟಸಾವಿತ್ರಿ ವ್ರತವನ್ನ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಒಂದು ಸಾಮಾನ್ಯವಾದಂತಹ ದಿನ ಆಗಿರದೆ ವಿಶೇಷವಾದಂತಹ ದಿನ ಆಗಿರುತ್ತೆ. ಶನಿದೇವ ಹುಟ್ಟಿದಂತಹ ದಿನ ಶನಿವಾರ ಬಂದಿರುವಂಥದ್ದು. ಇದು ಮಹಾಯೋಗವನ್ನ ತಂದುಕೊಡುವಂತಹ ಒಂದು ದಿನ ಕೂಡ. ಈ ಒಂದು ದಿನ ಶನಿದೇವನನ್ನ ಆರಾಧನೆ ಮಾಡಿದ್ರೆ, ಶನಿ ಸ್ತೋತ್ರವನ್ನ ಹೇಳ್ತಾ ಇದ್ರೆ 7.5 ವರ್ಷದ ಸಾಡೆ ದೋಷವು ಕರಗಿ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ನಾವು ಶನಿದೇವರ ಪಾದವನ್ನ ಹಿಡಿಬೇಕು, ಅಂದ್ರೆ ಶನಿಯ ಅನುಗ್ರಹವನ್ನ ಪಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಕಷ್ಟ ಯಾವುದೇ ಇದ್ರೂ ಕೂಡ ಈ ದಿನ ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ನಿಮ್ಮ ಕಷ್ಟಗಳನ್ನ, ನಿಮ್ಮ ತೊಂದರೆಗಳನ್ನ ನಿವೇದನೆ ಮಾಡ್ಕೊಳ್ಳಿ. ಹಾಗೆ ಮಾಡಿರುವಂತಹ ತಪ್ಪನ್ನ ಒಪ್ಪಿಕೊಳ್ಳಿ, ಕ್ಷಮಾಪಣೆಯನ್ನ ಕೇಳಿ, ಪಶ್ಚಾತ್ತಾಪ ಪಡಿ. ಈ ದಿನ ನಿಮಗೆ ಶನಿದೇವರು ಕೈ ಹಿಡಿದು ಮೇಲೆತ್ತಾನೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಧರ್ಮ ಉಳಿದರೆ ನಾವು ಕೂಡ ಉಳಿತೇವೆ. ಅದೇ ರೀತಿಯಲ್ಲಿ ಶನಿದೇವನ ಅನುಗ್ರಹ ಇದ್ರೆ ಯಾವ ಶತ್ರುವು ಕೂಡ ನಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಶನಿದೇವನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಪ್ರಯತ್ನ ಮಾಡಬೇಕು. ಇಲ್ಲಿ ಶನಿ ನ್ಯಾಯ ದೇವತೆ, ಕರ್ಮ ದೇವತೆ. ಹಾಗಾಗಿ ನಾವು ಮಾಡುವಂತಹ ಉದ್ಯೋಗ, ನಮ್ಮ ಕೆಲಸ ಕಾರ್ಯಗಳು, ಅಥವಾ ನಾವು ಹಣ ಸಂಪಾದನೆಗೆ ಅವಲಂಬಿಸಿರುವಂತಹ ಯಾವುದೇ ಒಂದು ಚಟುವಟಿಕೆ ಇರಲಿ, ಯಾವುದೇ ಕೆಲಸ ಇರಲಿ, ಯಾವುದೇ ರೀತಿಯ ವ್ಯಾಪಾರ ಇರಲಿ, ಅದರಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಈ ದಿನ ಬಹಳ ಶಿಸ್ತುಬದ್ಧವಾಗಿ ಇರಬೇಕಾಗತ್ತೆ. ಹಾಗಾಗಿ ಈ ಶನಿ ಜಯಂತಿಯ ದಿನ ಶನಿದೇವರ ಆರಾಧನೆಯನ್ನು ಮಾಡಬೇಕು. ನಾವು ಈಗಾಗಲೇ ಹೇಳಿದಾಗೆ ಶನಿದೇವ ಕರ್ಮಫಲದಾತ, ನ್ಯಾಯ ದೇವತೆ ಅಂತ ಹೇಳಿ ಕರೆಸ್ಕೊಳ್ಳುವಂಥವನು. ಹಾಗಾಗಿನೇ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ರೆ ಇದರಿಂದ ಪ್ರಗತಿ ಸಾಧ್ಯವಾಗುತ್ತೆ. ಯಾರು ಏನೇ ತೊಂದರೆಗಳನ್ನು ಮಾಡಿದ್ರೂ ಕೂಡ ಆ ಕೆಲಸಗಳಿಂದ ನಮಗೆ ಪೂರ್ಣವಾದಂತಹ ಫಲ, ಉಪಯುಕ್ತವಾದಂತಹ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಇದರಿಂದ ಹಣಕಾಸಿನ ಪ್ರಗತಿ ಇರ್ಬೋದು, ಆರೋಗ್ಯ ಇರ್ಬೋದು, ಹಾಗೆ ಜೀವನದಲ್ಲಿ ಅಡೆತಡೆಗಳಿದ್ರೆ ಅದನ್ನು ಕೂಡ ದೂರ ಮಾಡಿಕೊಳ್ಳಲಿಕ್ಕೆ ಒಂದು ವಿಶೇಷವಾದಂತಹ ದಿನ ಇದು. ಹಾಗಾಗಿ ಶನಿವಾರವೇ ಶನಿ ಜಯಂತಿ ಬಂದಿರುವಂಥದ್ದು, ಅಂದರೆ ಈ ಅಮಾವಾಸ್ಯೆ ಬಂದಿರುವಂಥದ್ದು ತುಂಬ ಮಹತ್ವಪೂರ್ಣವಾಗಿ ಇರುವಂಥದ್ದು. ಇನ್ನು ಈ ದಿನ ಕಬ್ಬಿಣದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತುಂಬಿಸಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಅದನ್ನು ದಾನ ಮಾಡೋದ್ರಿಂದ ಅತ್ಯಂತ ಫಲಪ್ರದವಾದಂತಹ ಅನುಕೂಲತೆಗಳು ಉಂಟಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ದೋಷಗಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಶನಿ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗತ್ತೆ. ಇನ್ನು ಈ ದಿನ ಬೆಳಿಗ್ಗೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಬಳಸಿಕೊಂಡು ದೀಪಗಳನ್ನು ಹಚ್ಚಿಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ, ನೀಲಿ ಹೂಗಳಿಂದ ಶನಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಶನಿ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು, ಶನಿ ಚಾಲಿಸವನ್ನು ಹೇಳಿಕೊಳ್ಳುವಂಥದ್ದು, ಹಾಗೆ ಶನಿ ದೋಷ ಪರಿಹಾರಕ್ಕಾಗಿ ಹೇಳುವಂತಹ ಕೆಲವೊಂದು ಮಂತ್ರಗಳಿದೆ. ಅದನ್ನು ಹೇಳ್ಕೊಳ್ಳೋದ್ರಿಂದ ಈ ದಿನ ಶನಿ ದೋಷ ಪರಿಹಾರ ಆಗತ್ತೆ. ಹಾಗಾಗಿ ಈ ದಿನ ಕಪ್ಪು ಬಟ್ಟೆಯನ್ನು ದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ, ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ, ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಪವಿತ್ರವಾದಂತಹ ದಿನ. ಆದ್ದರಿಂದ ಶನಿದೇವರನ್ನ ಆರಾಧನೆ ಮಾಡಬೇಕು. ಇಲ್ಲಿ ನಾವು ಮಾಡುವಂತಹ ಕರ್ಮಗಳೇನಿದೆ, ಕೆಲಸಗಳೇನಿದೆ, ಅದರ ಆಧಾರದ ಮೇಲೆ ಫಲಗಳನ್ನು ಕೊಡುವಂತಹ ಫಲದಾತ ಈ ಶನಿ. ಹಾಗಾಗಿ ಈ ದಿನ ನಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಒಂದು ಪ್ರತಿಫಲ ಸಿಕ್ಕಲಿ, ಹಾಗೆ ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗಾಗಿನೇ ನಮಗೆ 3 ಕಡೆ ಶುಭ ಫಲಗಳು ಸಿಕ್ಕತ್ತೆ. 1 ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, 2 ನಮ್ಮ ಕೌಟುಂಬಿಕ ಸ್ಥಾನಮಾನಗಳಲ್ಲಿ, ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಫಲಗಳು ಉತ್ತರೋತ್ತರವಾಗಿ ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ
ಎಲ್ಲ 12 ರಾಶಿಯವರು ಕೂಡ ಶನಿದೇವರನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ರಾಶಿಗೆ ಅನುಗುಣವಾಗಿ ಶನಿ ಶುಭ ಫಲಗಳನ್ನು ಕೊಡುವಂಥವನು. ಹಾಗಾಗಿ ಈ ದಿನ ಶನಿ ಜಯಂತಿಯ ಸಂದರ್ಭದಲ್ಲಿ ಶನಿಯ ಅನುಗ್ರಹದಿಂದ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ. ಇಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಸಾಡೆ ನಡೀತಾ ಇರುವಂತಹ ಸಂದರ್ಭ. ಮುಂದಿನ ವರ್ಷಗಳಲ್ಲಿ ಶನಿ ಮೇಷರಾಶಿಗೆ ಬರ್ತಾ ಇದ್ದಾನೆ. ಈ ಮೇಷರಾಶಿ ಶನಿಗೆ ನೀಚ ಸ್ಥಾನ. ಹಾಗಾಗಿ ಶನಿ ಮೇಷರಾಶಿಗೆ ಬಂದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಆದರೆ ಈ ಶನಿ ಜಯಂತಿಯ ದಿನ ಮಾತ್ರ ನಿಮಗೆ ಶನಿಯ ಅನುಗ್ರಹ ಬಹಳ ವಿಶೇಷವಾಗಿದೆ. ಏಕೆಂದರೆ 12ನೇ ಮನೆಯಲ್ಲಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ಶನಿ ಇರೋದ್ರಿಂದ ಸ್ಥಗಿತಗೊಂಡಿರುವಂತಹ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ವಿಶೇಷವಾದಂತಹ ಒಂದು ಕೆಲಸದ ಪ್ರಗತಿ, ಕೆಲಸದಿಂದ ಬರುವಂತಹ ಫಲಿತಾಂಶ ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಕೆಲಸ ಮಾಡುವಂತಹ ಒಂದು ಉತ್ಸಾಹ, ಚೈತನ್ಯ ಇಮ್ಮಡಿಯಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿನೇ ನೀವು ನಿಧಾನವಾಗಿ ಯಶಸ್ಸಿನ ಹಾದಿಯನ್ನು ಹಿಡಿಯುವಂಥದ್ದು ಇರುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಹಿಂದಿನದ್ದಕ್ಕಿಂತಲೂ ಕೂಡ ಉತ್ತಮವಾಗಿರೋದ್ರಿಂದ ಕೆಲವೊಂದು ವಿಶೇಷ ಕೆಲಸ ಕಾರ್ಯಗಳಿಗೆ ನೀವು ಚಾಲನೆ ಕೊಡುವಂಥ ಸಾಧ್ಯತೆ ಇದೆ. ಸ್ಥಿರಾಸ್ತಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಇಂತಹ ಬದಲಾವಣೆಗಳು ಜೀವನದಲ್ಲಿ ಆಗುತ್ತೆ. ಮತ್ತು ಈ ಸಂಪರ್ಕ ಸಂವಹನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ವಿಸ್ತರಣೆ ಆಗುವಂಥ ಸಂದರ್ಭ ಇದು. ಇನ್ನು ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಲಾಭವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಕೋಪದಿಂದ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗಾಗಿ ಬಹಳ ವಿವೇಚನೆಯಿಂದ, ವಿವೇಕದಿಂದ ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ವೃಷಭ ರಾಶಿಯವರಿಗೆ ಈ ಶನಿ ಜಯಂತಿಯ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳೂ ಕೂಡ ಫಲಪ್ರದವಾಗಿ ನಡೆಯುತ್ತೆ. ಆದರೆ ಸ್ವಲ್ಪ ಸೋಮಾರಿತನ ಕಾಡೋದ್ರಿಂದ ಅದನ್ನು ತಪ್ಪಿಸುವಂಥದ್ದು ತುಂಬ ಅಗತ್ಯವಾಗಿದೆ. ಹಾಗಾಗಿ ಈ ಒಂದು ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಕಠಿಣ ಪರಿಶ್ರಮ ನಿಮಗೆ ಇದ್ದೇ ಇರುತ್ತೆ. ಕಷ್ಟಪಡಲೇಬೇಕು. ಆದರೆ ನಿಮ್ಮ ಸಮರ್ಪಣೆ ಏನಿದೆ ಅಥವಾ ನಿಮ್ಮ ಡೆಡಿಕೇಶನ್ ಏನಿದೆ ಅದು ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನೀವು ಹಿಂದೆ ಮಾಡಿರುವಂತಹ ಕೆಲವೊಂದು ತಪ್ಪುಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ಅಪರಿಚಿತರ ಮೇಲೆ ಅತಿಯಾಗಿ ನಂಬಿಕೆಯನ್ನು ಇಟ್ಟು ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ತಾಳ್ಮೆ ಬೇಕು, ವಿವೇಕ ಬೇಕು. ಇದರಿಂದ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ನಿಮಗೆ ಮೂಡುವಂತಹ ಸಂದರ್ಭಗಳು ತುಂಬ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಕ್ಕುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಗೋಚಾರದಲ್ಲಿ ಶನಿ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಕೌಶಲ್ಯಕ್ಕೆ, ನಿಮ್ಮ ದುಡಿಮೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರ್ಬೋದು. ಜೊತೆಗೆ ಪ್ರಯಾಣ, ದೂರದ ಪ್ರಯಾಣ ನಿಮ್ಮ ವ್ಯಾಪಾರಿ ಉದ್ದೇಶವಾಗಿ ಮಾಡುವಂಥದ್ದು ಹೆಚ್ಚು ಫಲಪ್ರದವಾಗುತ್ತೆ. ಜೊತೆಗೆ ನಿಮಗೆ ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನು ಹೊಂದಲಿಕ್ಕೂ ಅವಕಾಶ ಕೂಡ ಇದೆ. ಜ್ಞಾನ ಸಂಪಾದನೆ ಮಾಡ್ಕೊಳ್ತೀರಿ, ಸ್ಕಿಲ್ಫುಲ್ ಆಗಿರ್ತೀರಿ. ಜೊತೆಗೆ ಆತ್ಮವಿಶ್ವಾಸ ಇದೆ, ಧೈರ್ಯ ಚೆನ್ನಾಗಿದೆ. ಇದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಮುತುವರ್ಜಿಯಿಂದ ತೊಡಗಿಸ್ಕೊಳ್ಳುವಂಥದ್ದು ಇರುತ್ತೆ. ಆದರೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂಥ ಒಂದು ಒತ್ತಡ, ಒಂದು ಆತಂಕ ನಿಧಾನವಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಆದರೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸಹಾಯಕವಾಗುವಂಥ ಕೆಲವೊಂದು ಅಂಶಗಳೇನಿದೆ ಅದನ್ನು ನೀವು ಪರಿಪಾಲನೆ ಮಾಡಲೇಬೇಕಾಗತ್ತೆ. ಇದರಿಂದ ಮುಂದೆ ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನಿಮಗೆ ಸಕಾರಾತ್ಮಕವಾದಂಥ ಬದಲಾವಣೆಗಳು ಉಂಟಾಗುವಂಥ ಸಂದರ್ಭ. ಅದರಲ್ಲೂ ಭಾಗ್ಯಸ್ಥಾನದಲ್ಲಿ ನಿಮಗೆ ಶನಿ ಸ್ಥಿತನಾಗಿರುವಂಥವನು. ಹಾಗಾಗಿ ಇದು ಮಹತ್ವದ ಪರಿವರ್ತನೆಯನ್ನು ಕಾಣುವಂಥ ಸಂದರ್ಭ ಇದು. ಹಾಗಾಗಿ ಹೊಸ ದೃಷ್ಟಿಕೋನವನ್ನು ಹೊಂದುವಂಥದ್ದು, ಹೊಸ ಆಯಾಮವನ್ನು ಕೊಡ್ತೀರಿ ನಿಮ್ಮ ಕೆಲಸ ಕಾರ್ಯಗಳಿಗೆ. ನೀವು ಹಿಂದೆ ಅಳವಡಿಸ್ಕೊಂಡಿದ್ದಂತಹ ಕೆಲವೊಂದು ತಂತ್ರಗಳೇನಿದೆ, ಸ್ಟ್ರಾಟಜೀಸ್ ಏನಿದೆ ಅದನ್ನು ಬದಲಾವಣೆ ಮಾಡಿಕೊಂಡು ತೀವ್ರತರವಾದಂಥ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ.
ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಕಾಣಿಸ್ಬೋದು, ಅನಾರೋಗ್ಯ ಸಮಸ್ಯೆ ಬರ್ಬೋದು. ಅದನ್ನ ಮೀರಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ. ಇನ್ನು ಯಾವುದೇ ಕೆಲಸ ಬರಲಿ, ಯಾವುದೇ ಜವಾಬ್ದಾರಿ ಬರಲಿ, ಅದನ್ನ ಲಘುವಾಗಿ ಪರಿಗಣಿಸಬೇಡಿ. ಕೆಲಸ ಅಂದರೆ ದೇವರ ಕೆಲಸ ಇದ್ದ ಹಾಗೆ ಅದನ್ನು ಬಹಳ ವಿಶ್ವಾಸದಿಂದ ಮಾಡಿ, ಧೈರ್ಯದಿಂದ ಮಾಡಿ. ಹಾಗೆ ಈ ಶಿಸ್ತನ್ನು ನೀವು ಪರಿಪಾಲನೆ ಮಾಡಿಕೊಂಡ್ರೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕತ್ತಲಿನಲ್ಲಿ ಇರೋದಕ್ಕಿಂತ ಬೆಳಕಿನಲ್ಲೇ ಹೆಚ್ಚು ಸಮಯ ಇರುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ಈ ಶನಿ ಸ್ಥಿತನಾಗಿರುವಂತಹ ಸಂದರ್ಭ. ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನಿಮಗೆ ದುಸ್ಥಾನದಲ್ಲಿ ಶನಿ ಇದ್ದಾಗ, ಅದರಲ್ಲೂ 8ರಲ್ಲಿ ಶನಿ ಇದ್ದಾಗ ಅಷ್ಟಮ ಶನಿ ನಿಮಗೆ. ಹಾಗಾಗಿ ಹೊಸ ಯೋಜನೆಗಳನ್ನು ಆರಂಭ ಮಾಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಏಕೆಂದರೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ದೂರದೃಷ್ಟಿಯ ಕೊರತೆ ಬೇರೆ ಇರುವಂಥದ್ದು, ಇದರಿಂದ ಕೂಡ ನಿಮ್ಮ ಯೋಜನೆಗಳು ಸಿದ್ಧಿಸಲ್ಲ. ಹಾಗಾಗಿ ನಿಮ್ಮ ಒಂದು ತಾಳ್ಮೆ, ನಿಮ್ಮ ಸಹನೆ ಪರೀಕ್ಷೆಗೆ ಒಳಪಡುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಸಂಯಮದಿಂದ ಇರಬೇಕು, ಮತ್ತು ಆತ್ಮ ನಿಯಂತ್ರಣವನ್ನು ಮಾಡಿಕೊಳ್ಬೇಕು. ಎಲ್ಲದರಲ್ಲೂ ಕೂಡ ಒಂದು ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು ಇರಬೇಕು. ಎಲ್ಲಿ ವಿವೇಕ ಇಲ್ಲದೆ ವರ್ತಿಸ್ತೀರೋ, ಎಲ್ಲಿ ಒಂದು ಚೌಕಟ್ಟನ್ನು ಮೀರಿ ನಿಮ್ಮ ಮಾತು, ನಿಮ್ಮ ವರ್ತನೆ ಇರುತ್ತೋ, ಅಲ್ಲಿ ನಿಮಗೆ ತೊಂದರೆಗಳು ಆಗೇ ಆಗುತ್ತೆ. ಹಾಗಾಗಿ ವ್ಯಕ್ತಿಗಳ ಜೊತೆಯಲ್ಲಿ ಸಂಘರ್ಷಗಳಾಗುವಂಥ ಸಾಧ್ಯತೆ ಇರೋದರಿಂದ, ನಿಮ್ಮ ಜನಪ್ರಿಯತೆ ಕುಂದುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಶನಿ ಸ್ಥಿತನಾಗಿರುವಂತಹ ಸಂದರ್ಭ. ಹಾಗಾಗಿನೇ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಪರವಾಗಿ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯದಲ್ಲಿ ಅಹಂ ಅನ್ನುವಂಥದ್ದು ಬರಬಾರದು. ನಾನಾ ನೀನಾ ಅನ್ನುವಂಥದ್ದು ಏನಾದರೂ ಬಂದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ತಲೆದೋರುತ್ತೆ. ಅಲ್ಲಿ ಸಂಸಾರದಲ್ಲಿ ಒಡಕು ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ನಿಮ್ಮ ವಿವಾಹದಲ್ಲಾಗಲಿ, ಮನೆಯಲ್ಲಿ ಆಗುವಂತಹ ಶುಭ ಕಾರ್ಯಗಳಲ್ಲಾಗಲಿ ತುಂಬ ವಿಳಂಬ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ, ಸಮಾಧಾನದಿಂದ ಪರಿಸ್ಥಿತಿಯನ್ನು ನೀವು ನಿಭಾಯಿಸಬೇಕಾಗತ್ತೆ. ಕ್ರಮೇಣವಾಗಿ ಅನುಕೂಲತೆ ಬರ್ಬೋದು, ಆದರೆ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಇರುತ್ತೆ. ಇನ್ನು ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಸಮಯ ನೀವು ವಾಹನದಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದೂರದ ಪ್ರಯಾಣವನ್ನು ಆದಷ್ಟು ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಪ್ರತ್ಯೇಕವಾಗಿ ಎಲ್ಲ ರಾಶಿಯವರಿಗೂ ಕೂಡ ಪರಿಹಾರವನ್ನು ಹೇಳುವಂತಹ ಸಂದರ್ಭದಲ್ಲಿ ನೀವು ಕೂಡ ಹೇಳುವಂತಹ ಪರಿಹಾರಗಳನ್ನು ಚಾಚು ತಪ್ಪದೆ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನೀವು ನೆಮ್ಮದಿಯಿಂದ ಕಾಲ ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಮನಸ್ಸಿಗೆ ಯಾವುದೇ ರೀತಿಯ ಕಿರಿಕಿರಿಗಳು, ತೊಂದರೆಗಳಿದ್ದರೆ ಅದು ಕ್ರಮೇಣವಾಗಿ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈ 6ರ ಸ್ಥಾನದಲ್ಲಿ, ಶ್ರೇಷ್ಠ ಸ್ಥಾನದಲ್ಲಿ ಶನಿ ಸ್ಥಿತನಾಗಿರುವಂಥವನು ಈ ಸಂದರ್ಭದಲ್ಲಿ ಇದು ಶತ್ರುಸ್ಥಾನ, ಋಣಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಶತ್ರುಗಳು ಇನ್ನಿಲ್ಲವಾಗ್ತಾರೆ. ಅವರು ನಿಮ್ಮಿಂದ ದೂರ ಸರಿಯುವಂಥದ್ದು ಇದೆ. ಇನ್ನು ಮಾಡಿರುವಂಥ ಸಾಲಗಳಾಗಲಿ, ಸಾಲದ ಹೊರೆ ಆಗಲಿ ಕ್ರಮೇಣವಾಗಿ ನಿಮಗೆ ಬಗೆಹರಿಯುವಂಥದ್ದು ಇರುತ್ತೆ. ಹಾಗೆ ಈ ದಿನ ಮನೆಯಿಂದ ಯಾರು ದೂರ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಅಂಥವರು ನಿಮ್ಮ ಪ್ರೀತಿ ಪಾತ್ರರನ್ನು ಮತ್ತೆ ಮತ್ತೆ ಭೇಟಿ ಮಾಡುವಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನಗಳು ನಿಮ್ಮಿಂದ ಆಗುವಂಥದ್ದಿದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಆದಾಯದಲ್ಲಿ ಸ್ಥಿರತೆ ಇದೆ. ಅದಕ್ಕಾಗಿಯೇ ನೀವು ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ತೀರಿ. ಜೊತೆಗೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ತೀರ್ಮಾನಗಳಿದ್ದರೂ ಕೂಡ ಅದು ನಿಮಗೆ ಫಲಪ್ರದವಾಗುತ್ತೆ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಗಳು ಕೂಡ ಹಿರಿಯರ ನೆರವಿನಿಂದ ನಿಮಗೆ ಕೂಡಿ ಬರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಚುರುಕುತನ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಯಾವುದೇ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡಬೇಡಿ. ಇನ್ನು ಸೋಮಾರಿತನ ತೋರಿಸುವಂಥದ್ದಾಗಲಿ, ಅನಗತ್ಯ ವಿಳಂಬ ಮಾಡುವಂಥದ್ದನ್ನಾಗಲಿ ಮಾಡದೆ ತ್ವರಿತವಾಗಿ ನೀವು ಕಾರ್ಯರೂಪಕ್ಕೆ ಬರುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಈ ಸಮಯ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ. ಹಾಗೆ
ಹಿರಿಯರನ್ನು ಗೌರವಿಸುವಂಥದ್ದು, ಅಂಗವಿಕಲರಿಗೆ ಬೇಕಾದಂತಹ ಕೆಲವೊಂದು ನೆರವುಗಳನ್ನು ನೀಡೋದರಿಂದ, ಅವರಿಗೆ ಸಹಾಯ ಮಾಡೋದರಿಂದ ನಿಮಗೆ ಶನಿಯ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸೆಟ್ಲ್ ಆಗುವಂಥದ್ದು ಕೂಡ ಇದೆ. ಹಾಗೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನೀವು ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನೀವು ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಆದರೆ ಮನೆಯಲ್ಲಿ ಇರುವಂತಹ ಕೆಲವೊಂದು ಬೇಡದ ಸಾಮಗ್ರಿಗಳೇನಿದೆ ಅದನ್ನು ಹೊರಗೆ ಹಾಕಬೇಕು. ಕಸ ತುಂಬಿಕೊಂಡಂತೆ ಕೆಲವೊಂದು ವಸ್ತುಗಳು, ಸಾಮಗ್ರಿಗಳು ಮನೆಯಲ್ಲಿದೆ, ಆದಷ್ಟು ಅದನ್ನು ಹುಡುಕಿ ತಡಕಿ ಹೊರ ಹಾಕುವಂಥದ್ದು ಉತ್ತಮ. ಇದರಿಂದ ಮನಸ್ಸು ನಿರಾಳವಾಗುತ್ತೆ, ಹೊಸ ವಿಚಾರಗಳನ್ನು ಮನಸ್ಸಿಗೆ ತುಂಬಿಕೊಳ್ಳಲಿಕ್ಕೆ ಅವಕಾಶ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಶನಿ ಜಯಂತಿಯ ಸಂದರ್ಭ ಹೊಸ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಡುವಂಥದ್ದು ಇದೆ. ಹಾಗಾಗಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದು ವಿಶೇಷ ಪ್ರಯತ್ನಗಳು ಫಲಪ್ರದವಾಗುತ್ತೆ. ಮಕ್ಕಳಿಂದ ನಿಮಗೆ ಹೆಚ್ಚಿನ ಸಂತೋಷ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಕೆಲವೊಂದು ಸುಧಾರಣೆಗಳು ಆಗುವಂಥದ್ದಿದೆ, ಕೆಲವೊಂದು ಬದಲಾವಣೆಗಳಾಗುತ್ತೆ. ಈ ಬದಲಾವಣೆ ನಿಮಗೆ ಆತ್ಮವಿಶ್ವಾಸವನ್ನು ತರುವಂಥದ್ದು. ಹೆಚ್ಚಿನ ಜವಾಬ್ದಾರಿಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಷ್ಟು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ನಿಮ್ಮ ಒಂದು ಮಾತುಕತೆಯ ಮೇಲೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗೆ ಮಕ್ಕಳನ್ನು ಸ್ನೇಹಿತರಂತೆ ನೋಡಿಕೊಳ್ಬೇಕು. ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳುವಂಥ ಸಂದರ್ಭ ಅಥವಾ ಯಾವುದೇ ವಿಚಾರಗಳನ್ನು ಅವರಿಗೆ ತಿಳಿ ಹೇಳುವಂಥ ಸಂದರ್ಭದಲ್ಲಿ ಅವರನ್ನು ಸ್ನೇಹಿತರಂತೆ ಕಾಣಬೇಕಾಗತ್ತೆ. ಹಾಗಾಗಿ ಈ ಮಕ್ಕಳ ವಿಚಾರ ನಿಮಗೆ ಸ್ವಲ್ಪ ಸೂಕ್ಷ್ಮದ ವಿಚಾರ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಹಾಗೆ ಕುಟುಂಬದಿಂದ ನಿಮಗೆ ಸ್ವಲ್ಪ ಅಸಮಾಧಾನದ ಪರಿಸ್ಥಿತಿಗಳು ಕಂಡುಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಧನು ರಾಶಿಯವರಿಗೆ ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ಅದೃಷ್ಟಶಾಲಿಗಳು ನೀವು. ಯಾಕೆಂದರೆ ಹೊಸ ಆದಾಯದ ಮೂಲಗಳಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತವಾಗಿ ತೀರ್ಮಾನಗಳನ್ನು ಕೈಗೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂಥ ಬೆಳವಣಿಗೆ ಹೊಂದಲಿಕ್ಕೆ ಅವಕಾಶಗಳು ಚೆನ್ನಾಗಿದೆ. ಹಾಗಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೀವು ಅರ್ಧಂಬರ್ಧ ಆಗಿಬಿಟ್ಟಿರುವಂತಹ ಕೆಲಸಗಳೇನಿದೆ ಅದನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಬೇಕಾದಂತಹ ಸಂಪನ್ಮೂಲ, ಬೇಕಾದಂತಹ ಜನಬೆಂಬಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮುಂದಿನ ಪ್ರಗತಿಗೆ ಸಹಾಯಕಾರಿಯಾಗಿರುವಂಥ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಶ್ರಮ ಸ್ವಲ್ಪವೇ ಇದ್ದರೂ ಕೂಡ ಅದರಿಂದ ಬರುವಂಥ ಫಲ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ, ಧಾರ್ಮಿಕ ವಿಚಾರದಲ್ಲಾಗಲಿ ನಿಮ್ಮ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ಕಾಣಲಿಕ್ಕೆ ಈ ಸಂದರ್ಭ ನಿಮಗೆ ಒಳ್ಳೆಯ ಅವಕಾಶಗಳನ್ನು ತರ್ತಾ ಇದೆ. ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಕಾರ್ಯ, ಇದರಲ್ಲಿ ನಿಮ್ಮ ನಿಷ್ಠೆಯನ್ನು ನೀವು ಪ್ರದರ್ಶನ ಮಾಡಬೇಕು. ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇಟ್ಕೊಂಡ್ರೆ ನಿಮ್ಮ ಪ್ರಗತಿ ಬಹಳ ಬೇಗ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಶನಿ ಜಯಂತಿ ಅತ್ಯಂತ ಫಲಪ್ರದವಾಗಿ ಇರುವಂಥದ್ದು. ಏಕೆಂದರೆ ನಿಮ್ಮ ರಾಶಿಗೆ ಅಧಿಪತಿಯೇ ಶನಿ. ಹಾಗಾಗಿ ಶನಿಯಿಂದ ನೀವು ಉತ್ತಮ ಫಲಗಳನ್ನು, ವಿಶೇಷ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗಲೇ ನೀವು 7.5 ಶನಿಯ ಪ್ರಭಾವದಿಂದ ಬಿಡುಗಡೆ ಹೊಂದಿದ್ದೀರಿ. ಆದ್ದರಿಂದ ಹೊಸ ಬೆಳಕು, ಹೊಸ ಚೈತನ್ಯ, ಲವಲವಿಕೆ ಜೀವನದಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ವಿವಾಹಕ್ಕಾಗಲಿ, ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳಿಗಾಗಲಿ ಎಲ್ಲೂ ಕೂಡ ಅಡೆತಡೆಗಳು ಇರಲ್ಲ. ಅದು ಸರಾಗವಾಗಿ ನಡೆಯುತ್ತೆ. ಹಾಗೆ ದೀರ್ಘಾವಧಿ ಯೋಜನೆಗಳು ಫಲಪ್ರದ ಆಗುತ್ತೆ. ಇನ್ನು ಹೂಡಿಕೆ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ವಿಚಾರ ಕೂಡ ತುಂಬ ಫಲಪ್ರದವಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಡಿ. ನೀವು ನಿಮ್ಮ ಆಹಾರ ವಿಹಾರಾದಿಗಳಿಂದ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಿಯಮಿತ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ದೇಹಕ್ಕೆ ವಿಶ್ರಾಂತಿ ಕೊಡುವಂಥದ್ದು ಬಹಳ ಮುಖ್ಯ. ಇನ್ನು
ಆರೋಗ್ಯಕರವಾದಂತಹ ಜೀವನ ಶೈಲಿ ನಿಮ್ಮದಾಗಬೇಕು. ಸ್ವಲ್ಪ ಬ್ಯಾಲೆನ್ಸ್ಡ್ ಫುಡ್ಡನ್ನು ತೆಗೆದುಕೊಳ್ಬೇಕು. ಸಮತೋಲನವಾದಂಥ ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡಲೇಬೇಕಾಗತ್ತೆ. ಇದರಿಂದ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ. ಕೆಲಸ ಮಾಡಲಿಕ್ಕೆ ತುಂಬ ಉತ್ಸಾಹ ಕೂಡ ಮುಂದೆ ಮುಂದೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಹಾಗೆ ಅವರ ಬೇಕು ಬೇಡಗಳನ್ನು ಗಮನಿಸುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ವಿಶೇಷವಾಗಿ ಕುಂಭರಾಶಿಯವರಿಗೆ ಇಲ್ಲಿ ಸಕಾರಾತ್ಮಕವಾದಂಥ ಅವಕಾಶಗಳು ಕ್ರಮೇಣವಾಗಿ ಬರುತ್ತೆ. ಈ ಶನಿ ಜಯಂತಿಯ ಸಂದರ್ಭದಲ್ಲಿ ಸಾಡೆಸಾತಿಯ ಶನಿಯ ಕೊನೆಯ ಹಂತ ನಿಮಗೆ. ಹಾಗಾಗಿ ಇನ್ನು ಸ್ವಲ್ಪ ಸಮಯ ನೀವು ಕಷ್ಟಪಟ್ಟರೆ ಅಥವಾ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮುಂದುವರಿಸಿದ್ರೆ ನಿಮಗೆ ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಏನೋ ಸಿಕ್ಕತ್ತೆ. ಆದರೆ ಕೆಲವೊಮ್ಮೆ ನಿಮ್ಮ ಓಟದಲ್ಲಿ ಎಡವಿ ಬಿದ್ದಿರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಪೆಟ್ಟಾಗಿದೆ, ಅಪಘಾತ ಆಗಿದೆ, ನೋವಾಗಿದೆ, ಅವಮಾನ ಆಗಿದೆ, ದುಃಖ ಆಗಿದೆ, ಇದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೀರಿ. ಆದರೆ ಮುಂದಿನ ದಿನಮಾನಗಳು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಅದಕ್ಕಾಗಿಯೇ ನೀವು ಸ್ವಲ್ಪ ತಾಳ್ಮೆಯಿಂದ ಮುಂದಿನ ದಿನಗಳನ್ನು ನಿರೀಕ್ಷೆ ಮಾಡಬೇಕು. ಇನ್ನು ನಿಮ್ಮ ಹೊಸ ಹೊಸ ಉದ್ಯೋಗದಲ್ಲಾಗಲಿ ಹೊಸ ಅವಕಾಶಗಳಲ್ಲಾಗಲಿ ನೀವು ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಮನೆಯ ಹಿರಿಯರಿಂದ ನಿಮಗೆ ಒಂದು ಆಶೀರ್ವಾದ ಪೂರ್ವಕವಾದಂಥ ಮೆಚ್ಚುಗೆಯ ಮಾತುಗಳು ಸಿಕ್ಕತ್ತೆ. ಹಾಗಾಗಿ ಹಿರಿಯರು ಎಷ್ಟು ಜನ ನಿಮಗೆ ಆಶೀರ್ವಾದ ಮಾಡ್ತಾರೋ ಅಷ್ಟು ನಿಮಗೆ ಒಳ್ಳೆಯದು, ಅಷ್ಟು ಬಲ ಇರುವಂಥದ್ದು. ಹಾಗೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಹಾಗೆ ಆ ತೀರ್ಮಾನಗಳು ತುಂಬ ಪ್ರಾಕ್ಟಿಕಲ್ ಆಗಿರಬೇಕು, ವಿವೇಚನೆಯಿಂದ ಕೂಡಿರಬೇಕು. ನಾಳೆಯ ದೃಷ್ಟಿಯಲ್ಲಿ ತೀರ್ಮಾನಗಳು ಇರುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಈ ತತ್ಕಾಲಕ್ಕೆ ಬರುವಂಥ ಸುಖಕ್ಕೆ ಆಸೆ ಪಡಬೇಡಿ. ಶಾಶ್ವತವಾದಂಥ ಸುಖ ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಮೀನ ರಾಶಿಯವರಿಗೆ ಈ ಶನಿ ಜಯಂತಿ ಹೊಸ ಆಶಾಭಾವನೆಯನ್ನು ತಂದುಕೊಡುತ್ತೆ. ಏನೋ ಒಂದು ಹೊಸತನ್ನು ತರುವಂಥದ್ದು, ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ. ಹೊಸಬರಿಂದ ನೀವು ಹೆಚ್ಚಿನ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಶನಿ ಮೀನರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಸಾಡೆಸಾತಿಯ ಉತ್ತುಂಗದಲ್ಲಿರುವಂಥ ಸಮಯ. ಹಾಗಾಗಿ ಎಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ನಿಮ್ಮ ಪ್ರಾಮಾಣಿಕತೆಯನ್ನು ಬಿಟ್ಟು ಕೊಡಬೇಡಿ. ಇನ್ನು ಈ ದಿನ ನಿಮಗೆ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಕೆಲಸ ಮಾಡಲಿಕ್ಕೆ ಶನಿದೇವರ ಅನುಗ್ರಹ ಇದೆ, ಶನಿ ಅಪ್ಪಣೆ ನಿಮಗಿದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ನೀವು ಧೈರ್ಯದಿಂದ ಮಾಡಿ. ಪ್ರಯತ್ನ ಮಾಡಿದ್ರೆ ನಿಮಗೆ ಫಲ ಅನ್ನುವಂಥದ್ದು ಇದೆ. ಆದರೆ ಎಲ್ಲೋ ಒಂದು ಕಡೆ ಸೋಮಾರಿತನದಿಂದ ಕೆಲಸಗಳು ಅಲ್ಲಲ್ಲಿಗೆ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಬಿಟ್ಟು ಹಿಡಿದ ಕೆಲಸ ಅಂದರೆ ಪ್ರಾರಂಭ ಆದಂತಹ ಕೆಲಸ ಪೂರ್ಣ ಆಗಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಅಪರಿಚಿತರನ್ನು ಹೆಚ್ಚು ನಂಬಿ ಮೋಸ ಹೋಗುವಂಥದ್ದನ್ನು ಮತ್ತೆ ತಂದುಕೊಳ್ಬೇಡಿ. ಇನ್ನು ಜೀವನದಲ್ಲಿ ಆಗಿರುವಂಥ ನೋವು ಸಂಕಟಗಳೇನಿದೆ ಅದು ಪರಿಹಾರ ಆಗಲಿ ಅಂತ ಹೇಳಿ ಬಹಳ ಸಂದರ್ಭದಿಂದ ಕೂಡ ಬಹಳ ಸಮಯದಿಂದ ಕೂಡ ನೀವು ಪರಿತಪಿಸ್ತಾ ಇದ್ದೀರಿ. ಆದರೆ ಕ್ರಮೇಣವಾಗಿ ಅದು ನಿಧಾನವಾಗಿ ಇಲ್ಲದಂತಾಗುತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಸಹನೆಯಿಂದ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಕೃಷಿಕರಿಗೆ ವಿಶೇಷವಾದಂಥ ಫಲಗಳು ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು ಇದೆ. ಇನ್ನು ಗೋವುಗಳಿಂದ ಹಸುಗಳಿಂದ ನಿಮಗೆ ಒಳ್ಳೆಯ ಲಾಭ ಇದೆ, ಕೃಷಿಯಿಂದ ಲಾಭ ಕೂಡ ಇದೆ. ಹಾಗಾಗಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡುವಂಥ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಲಪ್ರದವಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ಶನಿ ಜಯಂತಿಯ ಸಂದರ್ಭದಲ್ಲಿ ನೀವು ಭವಿಷ್ಯದ ದೃಷ್ಟಿಯಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಅವಕಾಶ ಇದೆ. ಅಂಥ ಒಂದು ಒತ್ತಡ ಕೂಡ ಬರುತ್ತೆ ನಿಮಗೆ. ಆದರೆ ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಶನಿ ಜಯಂತಿಯ ಸಂದರ್ಭದಲ್ಲಿ ಎಲ್ಲ 12 ರಾಶಿಯವರಿಗೆ ಉತ್ತಮವಾದಂಥ ಅವಕಾಶಗಳೇನೋ ಸಿಗ್ತಾ ಇದೆ. ಆದರೆ ಮಧ್ಯೆ ಮಧ್ಯೆ ಒಂದೆರಡು ಹಿನ್ನಡೆಗಳಿರ್ಬೋದು, ತೊಂದರೆ ತಾಪತ್ರಯಗಳು ಬರುವಂಥದ್ದಿದೆ. ಅದಕ್ಕೂ ಕೂಡ ಸೂಕ್ತವಾದಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಈ ಒಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಶನಿ ಜಯಂತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಅನುಸರಣೆ ಮಾಡಿ. ಆದರೆ ಈ ಅಮಾವಾಸ್ಯೆಯ ದಿನ ಶನಿ ಜಯಂತಿ ಬರ್ತಾ ಇರೋದ್ರಿಂದ ಇಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಬ್ಬರ ಜೀವನದಲ್ಲಿ ಇಲ್ಲಿಲ್ಲದ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮಾನಸಿಕ ಒತ್ತಡದಿಂದ ಅಥವಾ
ವಿಪರೀತವಾದಂತಹ ಡಿಪ್ರೆಷನ್ನಿಂದ ಕೆಲವರ ಆಲೋಚನೆಗಳು ನಕಾರಾತ್ಮಕವಾಗಿ ಇರ್ಬೋದು. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ನಿಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು ಅನಿರೀಕ್ಷಿತವಾದಂತಹ ಖರ್ಚುಗಳಾಗಲಿ ನಷ್ಟಗಳಾಗಲಿ ಉಂಟಾಗುವಂತಹ ಸಂದರ್ಭದಲ್ಲಿ ಮನಸ್ಸು ತುಂಬ ಕಳವಳಕ್ಕೆ ಒಳಗಾಗುವಂಥದ್ದಿದೆ. ಇದರಿಂದ ಜೀವನವೇ ಬೇಡ ಅನ್ನುವಂಥ ಸ್ಥಿತಿಗೆ ಕೆಲವರು ಆಲೋಚನೆ ಮಾಡುವಂಥದ್ದು ಕೂಡ ಉಂಟು. ಆದರೆ ಅಂಥ ಆಲೋಚನೆ ಬರುವಂಥದ್ದು ಹೇಡಿಗಳಿಗೆ. ಹಾಗಾಗಿ ನೀವು ಆತ್ಮವಿಶ್ವಾಸದಿಂದ ಅಂಥ ಒಂದು ಸಂದರ್ಭವನ್ನು ಎದುರಿಸುವಂಥ ಒಂದು ಧೈರ್ಯವನ್ನು ಮಾಡಿ. ಶನಿಯ ಅನುಗ್ರಹ ಬಹಳ ಬೇಗ ಗೊತ್ತಾಗುತ್ತೆ. ಏಕೆಂದರೆ ಶನಿ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುವಂಥವನು. ಹಾಗಾಗಿ ನಿಮ್ಮ ಒಂದು ಮೆಂಟಲ್ ಎಬಿಲಿಟಿ ಎಷ್ಟಿದೆ, ತೀರ್ಮಾನ ತೆಗೆದುಕೊಳ್ಳುವಂಥ ಎಬಿಲಿಟಿ ಎಷ್ಟರ ಮಟ್ಟಿಗಿದೆ, ಹಾಗೆ ಕೆಲವೊಂದು ಕಷ್ಟಗಳನ್ನು ನೀವು ಸಹಿಸುವಂಥ ಒಂದು ಸಹಿಷ್ಣುತೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ಶನಿ ಪರೀಕ್ಷೆ ಮಾಡಿ ನಂತರ ನಿಮಗೆ ಒಳ್ಳೆಯ ಫಲವನ್ನು ಕೊಡುವಂಥವನು. ಹಾಗಾಗಿ ಈ ಸಂದರ್ಭ ಏನಿದೆ ನೀವು ಸ್ವಲ್ಪ ಮುತುವರ್ಜಿಯಿಂದ ಅನುಸರಣೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ ಇರಿ. ಇನ್ನು ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಈ ದಿನ ನಿಮ್ಮ ಪ್ರಯಾಣವನ್ನಾಗಲಿ ಹಣಕಾಸಿನ ವ್ಯವಹಾರಗಳನ್ನಾಗಲಿ ನಿರ್ಬಂಧಿಸುವಂಥದ್ದು ತುಂಬ ಉತ್ತಮ. ದೂರದ ಪ್ರಯಾಣ ಬೇಡ. ಏಕೆಂದರೆ ವಾಹನ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ. ಹಾಗಾಗಿ ನೀವು ಆತಂಕ ಪಡುವಂಥ ಅಗತ್ಯತೆ ಇಲ್ಲ. ಆದರೆ ಕಾನ್ಫಿಡೆನ್ಸಿಂದ ಆತ್ಮವಿಶ್ವಾಸದಿಂದ ಈ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಈಗಾಗಲೇ ನಾವು ಪ್ರಾರಂಭದಲ್ಲೇ ಸೂಚಿಸಿದ್ದೇವೆ. ಹಾಗಾಗಿ ಈ ಶನಿ ಅಮಾವಾಸ್ಯೆಯ ದಿನ ನೀವು ಆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ವೃಷಭ ರಾಶಿಯವರು, ಕರ್ಕಾಟಕ ರಾಶಿಯವರು, ತುಲಾ ರಾಶಿಯವರು ಮತ್ತು ಮೀನ ರಾಶಿಯವರು ಈ ಶನಿ ಅಮಾವಾಸ್ಯೆಯ ದಿನದಲ್ಲಿ ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಬಂಡವಾಳ ತೊಡಗಿಸುವಂಥದ್ದಾಗಲಿ ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಾಹಸವನ್ನು ಪ್ರದರ್ಶನ ಮಾಡುವಂಥ ವಿಚಾರದಲ್ಲಾಗಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿದೇವರನ್ನು ಆರಾಧನೆ ಮಾಡಿ. ಕೆಲವರು ಉಪವಾಸ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗಬೇಕು ಅಂದರೆ, ನಮ್ಮ ಜೀವನದಲ್ಲಿ ಬಂದಿರುವಂಥ ತೊಂದರೆಗಳು ಕ್ರಮೇಣವಾಗಿ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು. ಅರಳಿ ಮರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವಂಥದ್ದು, ಹಾಗೆ ಈ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವಂಥದ್ದು ಶುಭ ಫಲಿತಾಂಶಗಳನ್ನು ನೀಡುತ್ತೆ. ನಿಮ್ಮ ಜೀವನದಲ್ಲೇ ಶುಭ ಸೂಚನೆಗಳು ಸಿಕ್ಕುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ತೊಂದರೆಗಳನ್ನು, ನಿಮ್ಮ ಬಾಧೆಗಳನ್ನು ಕಡಿಮೆ ಮಾಡುವಂಥದ್ದು ಈ ದಿನ ಅಶ್ವತ್ಥ ವೃಕ್ಷ. ಅದು ನಿಮಗೆ ಶ್ರೀರಕ್ಷೆಯಾಗಿ ಇರುತ್ತೆ. ಹಾಗಾಗಿ ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಈ ದಿನ ಮಾತ್ರ ನೀವು ಆ ವೃಕ್ಷವನ್ನು ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬೇರೆ ದಿನದಲ್ಲಿ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರದು. ಆ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಇನ್ನು ಈ ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನ ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ನೀವು ತರ್ಪಣ ಕೊಡುವಂಥದ್ದಾಗಲಿ ಅಥವಾ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವಂಥದ್ದನ್ನಾಗಲಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕುವಂಥದ್ದು ಇದೆ. ಹಿರಿಯರ ಆಶೀರ್ವಾದ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳು, ಪಿತೃಶಾಪ ಇರ್ಬೋದು, ಪಿತೃ ಋಣಗಳಿರ್ಬೋದು, ಇಂಥದ್ದನ್ನು ನಾವು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥದ್ದು, ಇದನ್ನು ಬಳಸ್ಕೊಳ್ಳಿ. ಇನ್ನು ಈ ಅಮಾವಾಸ್ಯೆಯ ದಿನ ನೀವು ಕಪ್ಪು ಇರುವೆಗಳಿಗೆ, ಕಪ್ಪು ನಾಯಿಗೆ ಅಥವಾ ಕಪ್ಪು ಆಕಳಿಗೆ ಆಹಾರವನ್ನು ಕೊಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ. ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ನೆಮ್ಮದಿ ಮತ್ತು ಆರೋಗ್ಯ ಇದೆರಡೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಶನಿ ಅಮಾವಾಸ್ಯೆಯ ದಿನದಲ್ಲಿ ನೀವು ವಿಶೇಷವಾದಂತಹ ಈ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಅಮಾವಾಸ್ಯೆಯನ್ನು ಕೆಲವರು ಬಾದಾಮಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಶನಿವಾರ ಬಂದಿರುವಂಥ ಈ ಅಮಾವಾಸ್ಯೆಯ ದಿನಪೂರ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಎಲ್ಲ ರಾಶಿಯವರು ಕೂಡ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹಾಗೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬನ್ನಿ. ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದಲ್ಲೇ ಒಳ್ಳೆಯದನ್ನು ನೀವು
ಅನುಭವಿಸಲಿಕ್ಕೆ ಇದು ಅತ್ಯುತ್ತಮವಾದಂಥ ಒಂದು ಅವಕಾಶ. ತಮಗೆಲ್ಲರಿಗೂ ಕೂಡ ಶನಿದೇವರ ಅನುಗ್ರಹ ಉಂಟಾಗಲಿ, ನವಗ್ರಹಗಳ ಆಶೀರ್ವಾದ ಸಿಕ್ಕಲಿ, ಒಳ್ಳೆಯದಾಗಲಿ.